ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಇವಾಗ ಮಧ್ಯಾಹ್ನದಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಹೂವೆಲ್ಲ ಅಲ್ಲೋಗಿದೆ, ಕಿತ್ಕೊಬರೋಣ ಅಂತ ಬಂದಿದ್ದೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಇರೋರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಪೂರ್ತಿ ನೋಡಿರಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೂವೆಲ್ಲ ಅಲ್ಲೋಗಿತ್ತು, ಕಿತ್ಕೊಳ್ಳೋಣ ಅಂತ ಬಂದಿದ್ದೆ. ಹಾಗೆ ಅದನ್ನೆಲ್ಲ ಕಿತ್ಕೊಬಂದಿಟ್ಬಿಟ್ಟು ತುಳಸಿ ಗಿಡದಲ್ಲಿ ಎಲ್ಲ ಹೂವೆಲ್ಲ ಬಿಟ್ಬಿಟ್ಟಿತ್ತಲ್ವ ತುಳಸಿ ಗಿಡದಲ್ಲಿ. ವಾರಕ್ಕೆ ಇಲ್ಲ 15 ದಿವಸಕ್ಕೆ ಒಂದ್ಸಲ ಕಟ್ ಮಾಡ್ಕೊತಾ ಇರ್ತೀನಿ. ಆದರೂ ಎಲ್ಲ ಬೆಳೆದ್ಬಿಡ್ತದೆ. ಹೂ ಬಿಟ್ಟರೆ ಚೆನ್ನಾಗಿ ಕಾಣಲ್ಲ ಗಿಡ. ಅದಕ್ಕೆ ಎಲ್ಲ ಕಟ್ ಮಾಡಿಕೊಂಡು ಆ ಕಡೆಗಂದರೆ ಆ ಕಡೆಗೆ ಇದಾಗ್ಬಿಟ್ಟಿತ್ತು. ಒಂದು ಕೋಲ್ ಇಟ್ಬಿಟ್ಟು ಅದಕ್ಕೆ ನೀಟಾಗಿ ಒಂದು ದಾರ ಕಟ್ಕೊಂಡ್ರೆ ನೀಟಾಗಿರುತ್ತೆ ಅಂದ್ಬಿಟ್ಟು ಹೂವೆಲ್ಲ ಕಟ್ ಮಾಡಿ ಈ ಥರ ದಾರ ಕಟ್ತಾಯಿದ್ದೀನಿ. ಎಲ್ಲ ಉದುರು ಬಿಟ್ಟಿದೆ. ಚೆನ್ನಾಗಿ ಬರುತ್ತೇನೋ ನೋಡೋಣ ಅಂದ್ಬಿಟ್ಟು ಗೊಬ್ಬರ ಹಾಕಿ ಈ ಥರ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಗಿಡ, ಇದು ಏನಪ್ಪ ಅದೇನು ಗಿಡ ಅಂತಾನೆ, ಕಾಕಡ ಗಿಡ ಫ್ರೆಂಡ್ಸ್. ತಗೊಂಡು ಸುಮಾರು 1-2 ತಿಂಗಳೇ ಆಗಿತ್ತು. ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ಗಿಡ ತಗೊಂಡೆ ಅಂತ. ಅದನ್ನು ಇಟ್ಟೇ ಇರಲಿಲ್ಲ. ಒಂದ್ಸಲ ಕುರಿ ಮರಿ ತಿಂದಾಕ್ಬಿಟ್ಟು ಎಲ್ಲ ಹೋಗ್ಬಿಟ್ಟಿತ್ತು. ಅದಕ್ಕೆ ಚಿಗುರು ಬರಲಿ ಅಂದ್ಬಿಟ್ಟು ಅದರಲ್ಲೇ ಪಾಟಲ್ಲೇ ಇಟ್ಟಿದ್ದೆ. ಅದು ಹಂಗೆ ಇತ್ತು, ಯಾಕೋ ಬೆಳವಣಿಗೆನೇ ಆಗಿರಲಿಲ್ಲ. ಸರಿ, ನೆಲದಲ್ಲಿ ಇಟ್ಟರೆ ಚೆನ್ನಾಗಿ ಬೆಳೆಯುತ್ತೆ ಅಂದ್ಬಿಟ್ಟು ಇಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಹಳ್ಳ ಮಾಡಿಕೊಟ್ಟು ಚಿಂಟು ಅಂದರೆ ಅವ್ನು ನಾನೇ ಇಡ್ತೀನಿ ಅಂದ. ಸರಿ ಅಂತ ನೋಡಿ, ಇದೇ ಗಿಡ ಅವನೇ ಹಳ್ಳ ಮಾಡಿಕೊಂಡು ಅವನಿಗೆ ಗಿಡ ಇಡ್ತೀನಿ ಅಂದ. ಸರಿ ಅಂತ ನಾನು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ನೋಡಿ, ಇಲ್ಲಿ ಇದರಲ್ಲೇ ಬಿಟ್ಬಿಟ್ಟಿದ್ದೆ. ಅದರಲ್ಲೇ ಬಿಟ್ಟಿರೋದ್ರಿಂದ ಅದು ಗಿಡ ಬೆಳವಣಿಗೆನೇ ಇರಲಿಲ್ಲ, ಹೆಂಗಿತ್ತು ಹಂಗೆ ಇತ್ತು. ಅದಕ್ಕೆ ನೆಲದಲ್ಲಿ ಇಟ್ಟರೆ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಅದನ್ನ ನೆಲದಲ್ಲಿ ಇಡೋಣ ಅಂತ ಹೇಳಿದ್ರೆ ಅವನೇ ನಾನೇ ಇಡ್ತೀನಿ ಅಂದ. ಸರಿ ಇಡಪ್ಪ ಅಂತ ಹೇಳಿದೆ. ಅದು ಹಳ್ಳ ಎಲ್ಲ ತೆಗೆದು ಈ ಥರ ಇಡ್ತಾಯಿದ್ದೇನೆ. ಸುಮಾರು 2 ತಿಂಗಳು ಮೇಲೇ ಆಗಿದೆ ಫ್ರೆಂಡ್ಸ್ ಇದು ತಗೊಂಡು. ಆವಾಗಲೇ ಇಟ್ಟಿದ್ದರೆ ಇಷ್ಟೊತ್ತಿಗೆ ಗಿಡ ಚೆನ್ನಾಗಿ ಆಗಿರೋದು, ಹೂ ಸ್ಟಾರ್ಟ್ ಆಗಿರೋದು. ಇಟ್ಟಿರಲಿಲ್ಲ. ನೋಡಿ, ಈ ಥರ ಎಲ್ಲ ಇದು ಅದೇನು ನೀರು ನಿಂತ್ಕೊಳ್ಳೋಕ್ಕೆಲ್ಲ ಈ ಥರ ಮಾಡ್ತಾಯಿದ್ದಾನೆ. ಸರಿ ಅಂತ ಗಿಡ ಎಲ್ಲ ಇಟ್ಬಿಟ್ಟು ನೆಕ್ಸ್ಟ್ ದಿನ ವ್ಲಾಗ್ ಕಂಟಿನ್ಯೂ ಮಾಡಿದೆ. ಟಿಫನ್ಗೆ ಪಲಾವ್ ಏನೋ ಮಾಡ್ಕೊತಾಯಿದ್ದೀನಿ. ನೋಡಿ, ಒಳಗಡೆ ಇಟ್ಟರೆ ಸ್ಟವ್ ಬೇಗ ಉರಿಯಲ್ಲ ಅಂದ್ಬಿಟ್ಟು ಆಚೆ ಮಾಡ್ಕೊತೀನಿ ಫ್ರೆಂಡ್ಸ್. ನಾನು ಈ ಥರ ಬೇಗ ಏನಾದರೂ ಟೈಮ್ ಆಗಿದ್ರೆ ಬೇಗ ಮಾಡ್ಕೊಬೇಕು ಅಂದರೆ ಈ ಥರ ಆಚೆ ಮಾಡ್ಕೊತೀನಿ. ಟೊಮೆಟೊ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ ಕಟ್ ಮಾಡ್ಕೊತಾ ಇದ್ದೀನಿ. ನಾನೇನು ಡೀಪಾಗಿ ವೀಡಿಯೋ ತೋರಿಸ್ತಾ ಇಲ್ಲ. ಆಲ್ರೆಡಿ ಪಲಾವ್ ರೆಸಿಪಿ ಎಲ್ಲ ಹಾಕಿದ್ದೀನಲ್ವ, ಸುಮ್ಮನೆ ಆಗಿ ಒಂದು ವೀಡಿಯೋ ಶೂಟ್ ಮಾಡಿದ್ದಷ್ಟೇ. ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಸಣ್ಣಕ್ಕೆ ಟೊಮೆಟೊ ಎಲ್ಲ ಹೆಚ್ಕೊಂಡು ಆ ಕಡೆ ಸ್ಟವ್ ಮೇಲೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಟೊಮೆಟೊ ಎಲ್ಲ ಹೆಚ್ಕೊಂಡು ಹಾಕ್ತಾಯಿದ್ದೀನಿ. ನೋಡಿ, ಒಂದು ಸ್ವಲ್ಪ ಈರುಳ್ಳಿ ಸ್ಪೈಸಸ್ ಎಲ್ಲ ಹಾಕಿದ್ದೆ ಫ್ರೈ ಆಗಲಿ ಅಂತ. ಅದಾದಮೇಲೆ ಈಗ ಟೊಮೆಟೊ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಚೆ ಸ್ಟವ್ ಜೋರಾಗಿ ಉರಿಯೋದ್ರಿಂದ ಬೇಗ ಆಗುತ್ತೆ ಅಂತ ಏನಾದರೂ ಟೈಮ್ ಆಗಿದ್ದಾಗ ಅಡುಗೆ ಮಾಡ್ಕೊಬೇಕು ಅಂದರೆ ಈ ಥರ ಮಾಡ್ಕೊತೀನಿ ಫ್ರೆಂಡ್ಸ್. ಈ ಥರ. ಹಾಗೆ ಇಲ್ಲಿ ಚಿಂಟುನು ನಮ್ಮನೆಯವರು ಕುರಿಗಳಿಗೆ ಶೆಡ್ ರೆಡಿ ಮಾಡ್ತಾಯಿದ್ದಾರೆ. ಆಲ್ರೆಡಿ ಆ ಕಡೆಗೊಂದಿದೆ, ಅದು ತುಂಬ ಚಿಕ್ಕದಾಗ್ಬಿಟ್ಟಿದೆ, ಜಾಗ ಸಾಕಾಗ್ತಾಯಿಲ್ಲ. ಅದಕ್ಕೆ ಇಲ್ಲಿ ನೋಡಿ ಇವರೇ ರೆಡಿ ಮಾಡ್ಕೊತಿದ್ದಾರೆ. ಕೋಲ್ಗಳೆಲ್ವ ಮನೆಯಲ್ಲೇ ಇದ್ವು, ಆ ಮರ ಕಡ್ದಿದ್ದು ಅದು ಇದು ಎಲ್ಲ ಅದನ್ನು ಹಾಕ್ಕೊಂಡು ಅವರೇ ರೆಡಿ ಮಾಡ್ಕೊತಾ ಇದ್ದಾರೆ. ನೋಡಿ, ಇದೆಲ್ಲ ಅವರೇ ಕಟ್ಕೊಂಡಿದ್ದು ಎಲ್ಲ ಈ ಥರ ರೆಡಿ ಮಾಡ್ತಾಯಿದ್ದಾರೆ. ಇಬ್ಬರೂ ದಿನ ಒಂದು ಸ್ವಲ್ಪ ಮಾಡ್ಕೊತಾರೆ. ಹಾಗೆ ಇಲ್ಲಿ ರಸಮ್ಗೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. 2 ಡೇಸ್ ವ್ಲಾಗ್ ಆಗಿರುತ್ತೆ ಇದು. ನೆಕ್ಸ್ಟ್ ದಿನ ರಸಮ್ ಮಾಡೋಣ ಅಂದ್ಬಿಟ್ಟು ರಸಮ್ಗೆ ಈರುಳ್ಳಿ, ಟೊಮೆಟೊ, ಕರಿಬೇವಿನ ಸೊಪ್ಪು, ಖಾರದ ಪುಡಿ, ರಸಮ್ ಮಾಡೋಣ ಸಾಂಬಾರು ಪುಡಿ ಅಂದ್ಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬಾರ್ಲಿ ಅಕ್ಕಿ ಬೇಯಿಸ್ಕೊತಾ ಇದ್ದೀನಿ, ಗಂಜಿ ಕುಡಿಯೋಕ್ಕೆ, ಬಾರ್ಲಿ ಗಂಜಿ ಮಾಡೋದಕ್ಕೆ. ಇಲ್ಲಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ದಿನ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಇದು ಹುಷಾರೇ ಇರಲಿಲ್ಲ ನನಗೆ. ನೋಡಿ, ಡ್ರಿಪ್ಸ್ ಎಲ್ಲ ಹಾಕಿದ್ದಾರೆ ಕೈಗೆ, ಅದರಲ್ಲೇ ಮಾಡ್ಕೊತಾ ಇದ್ದೀನಿ.
ಇನ್ನೇನು ಮಾಡೋದು, ಯಾರು ಮಾಡಿಕೊಡೋರಿಲ್ಲ ಅಂದರೆ ನಮಗೆ ನಾವೇ ಮಾಡ್ಕೋಬೇಕಲ್ವ. ಅದಕ್ಕೆ ಹುಣಸೆಹಣ್ಣು ನೆನೆಸಿಟ್ಟಿದ್ದೀನಿ. ಅಟ್ಲೀಸ್ಟ್ ಅವ್ರಿಗೆ, ಮಕ್ಕಳಿಗೆ ಮತ್ತು ಹಸ್ಬೆಂಡ್ಗೆ ತಿನ್ನೋಕ್ಕಾದ್ರೂ ಮಾಡಿಕೊಡೋಣ ಅಂದ್ಬಿಟ್ಟು ಅದೇ ಕೈಯಲ್ಲೇ ಹಿಡ್ಕೊಳಕ್ಕಾಗಲ್ಲ ಏನೂ ಆದ್ರೂ ಅದರಲ್ಲೇ ರಸಮ್ ಮಾಡಿದೆ. ಒಂದು ಸ್ವಲ್ಪ ರಸಮ್ ಮಾಡಿಬಿಟ್ರೆ, ರೈಸ್ ಮಾಡಿಬಿಟ್ರೆ ತಿನ್ಕೋತಾರೆ ಅಂತ ಹಾಸ್ಪಿಟ್ಲಿಗೆ ಬರೋ ಹೋಗ್ಬೇಕಾಗಿತ್ತು. ನಾನು ಟೈಫಾಯ್ಡ್ ಆಗಿಬಿಟ್ಟಿತ್ತು ನನಗೆ. ವೀಡಿಯೋಸ್ ಯಾವುದು ಈ ನಡುವೆ ಹಾಕೋಕ್ಕೆ ಆಗ್ತಾಯಿರಲಿಲ್ಲ. ಸರಿ ಅಂತ ಸುಮ್ಮನೆ ಒಂದು ವೀಡಿಯೋಸ್ ಮಾಡಿಕೊಂಡೆ ಅಷ್ಟೇ. ತುಂಬ ಹುಷಾರಿಲ್ಲದೆ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಆವಾಗ ಹುಷಾರು ಕೆಡ್ತಾನೆ ಇರುತ್ತೆ ನನಗೆ, ಏನಂತ ಗೊತ್ತಿಲ್ಲ. ಅದಕ್ಕೆ ಅವರು ಇಲ್ಲ ಟೈಫಾಯ್ಡ್ ಆಗಿದೆಮ್ಮ 3 days ಇಂಜೆಕ್ಷನ್ ಹಾಕ್ಕೊಬೇಕು ಅಂತ ಕೈಗೆ ಇದು ಕ್ಯಾನಲ್ ಹಾಕಿದ್ದಾರೆ ನೋಡಿ. ಟ್ಯೂಬ್ ಹಾಕಿ ಟ್ಯೂಬಲ್ಲಿ ಬೆಳಗ್ಗೆ ಸಾಯಂಕಾಲ ಇಂಜೆಕ್ಷನ್ ಹಾಕ್ಕೊಬೇಕು ಅಂದರು. ಸರಿ ಅಂತ ಹಾಕಿಸ್ಕೊಂಡು ಬಂದೆ. ಅಡುಗೆ ಎಲ್ಲ ಮಾಡಿಟ್ಟು ಹೋಗಿ ಇಂಜೆಕ್ಷನ್ ಹಾಕ್ಕೊಂಡು ಬಂದಮೇಲೆ ಹತ್ತಿ ಎಲ್ಲ ಬಿಟ್ಟಿತ್ತಲ್ವ ಗಿಡದಲ್ಲಿ, ಕಿತ್ಕೊ ಅಂತ ಹೇಳಿದೆ. ಅವ್ನು ಕಿತ್ಕೋತಾ ಇದ್ದ. ತುಂಬಾ ಬಿಟ್ಬಿಟ್ಟಿತ್ತು ನೋಡಿ. ನಾನಿಲ್ಲಿ ಕುರಿ ಶೆಡ್ಡಲ್ಲಿ ಕುತ್ಕೊಂಡಿದ್ದೀನಿ. ಅವಕ್ಕೆ ಮೇವು ಹಾಕಿದ್ರು. ಅಲ್ಲೇ ಒಂದು ಸ್ವಲ್ಪ ಹೊತ್ತು ತಣ್ಣಗಿರುತ್ತೆ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡಿದ್ದೆ ನೋಡಿ. ಈ ಥರ ಹಾಕಿದ್ದಾರೆ ಶೆಡ್ಡೆಲ್ಲ. ಈ ಥರ ರೆಡಿ ಮಾಡಿ ಕುರಿಗಳನ್ನ ಈ ಥರ ಕಟ್ಟಾಕಿದ್ದಾರೆ ಫ್ರೆಂಡ್ಸ್. ಟಗರು ಮಾತ್ರ ಸಪ್ರೇಟ್ ಮಾಡಿದ್ದೀವಿ, ಹೆಣ್ಣು ಕುರಿ ಒಂದು ಕಡೆ ಮಾಡಿದ್ದೀವಿ. ಸಪ್ರೇಟ್ ಮಾಡಿ ಈ ಥರ ಇಲ್ಲಿ ಕಟ್ಟಾಕಿದ್ದೀವಿ ಟಗರು ಮರಿಗಳನ್ನ ನೋಡಿ. ಹತ್ತಿ ಎಲ್ಲ ಇಷ್ಟೊಂದು ಬಿಡಿಸ್ಕೊಂಬಂದು ಕೊಟ್ಟರು. ಹಾಗೆ ನಾನು ಇನ್ನು ಕೂತ್ಕೊಂಡು ಏನು ಮಾಡಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಬಿಡಿಸ್ತಾ ಇದ್ದೆ. ಅದು ರೈಟ್ ಹ್ಯಾಂಡ್ಗೆ ಹಾಕಿದ್ದು ಫ್ರೆಂಡ್ಸ್. ಏನು ಮಾಡೋಕ್ಕೂ ಆಗ್ತಾಯಿರಲಿಲ್ಲ. ಅದಕ್ಕೆ ತೆಗೆಸ್ಬಿಟ್ಟು ಮೊನ್ನೆ ಹೋದಾಗ ಲೆಫ್ಟ್ ಹ್ಯಾಂಡ್ಗೆ ಹಾಕ್ಸ್ಕೊಂಬಂದೆ. ಇವತ್ತಿನ ವೀಡಿಯೋ ಇಷ್ಟೇ.